ಸ್ವಾಮಿ ಅವ್ರೇನ್ ಹೇಳ್ತಾರೆ ಗೊತ್ತಾ, ನಾಗರೆಡ್ಡಿ ತಾತ್ ನಾಣೆ ನಾನು ಮಾಡಿಲ್ಲ, ಅದು ತೀರ್ಮಾನ ಅಂತ. ಅಂಥ ಒಂದು ದಿಕ್ಕು ತಪ್ಪಿದ ನಂಬಿಕೆ ಅಷ್ಟು ನಂಬಿಕೆ ಗುರುಗಳ ಮೇಲೆ ಈ ಕ್ಷಣಕ್ಕೂ. ಒಂದೇ ಒಂದು ಮಾತು ಹೇಳ್ದ, ಪಂಚಾಕ್ಷರ ಮಂತ್ರ ಹಂಸ ಗಾಯತ್ರಿ ಮಂತ್ರ ಎರಡು ಹೇಳಿ ನನಗೆ ಧ್ಯಾನ ಧ್ಯಾಸ ಎರಡು ನಿನ್ನ ಮುಖದ ಮೇಲೆ ಗುರಿ ಇಟ್ಕೊಂಡು ಮಾಡ್ಕೊಂತ ಹೋಗು, ಅವೇ ಬರ್ತದೆ. ಎಷ್ಟು ಸಾಲ ಇತ್ತು, 3 ಲಕ್ಷ 4 ಲಕ್ಷ ಸಾಲ ಮಾಡಿದ್ದೆ, ಅಷ್ಟನ್ನು ತೀರಿಸಿ ನಮ್ಮ ಗುರು ಆಶೀರ್ವಾದ ಯಾವಾಗಾಯ್ತು, ಆ 3-4 ಲಕ್ಷ ಸಾಲನೂ ಹೋಗಿ 30 ತೊಲ ಬಂಗಾರವನ್ನು ತಂದೆ ದಂಡಿಗೆ ಬೇಕಾದಷ್ಟು ಮಾಡ್ಕೊಂಡೆ ನಾನು. ಅದು ನಮ್ಮ ಗುರು ಆಶೀರ್ವಾದ. ಅದು ಅಷ್ಟು ಕೊಟ್ಟ, ನನ್ನ ಗುರು ಆಶೀರ್ವಾದದಿಂದ ಕೊಟ್ಟ ನನಗೆ, ಇನ್ನೇನು. ಸ್ವಾಮಿ, ಇನ್ನು ನಾವು ನಾಗಾರಿ ಗುರುಗಳ ಬಗ್ಗೆ ಅಥವಾ ನಾಗರೆಡ್ಡಿ ತಾತ ಅವ್ರ ಬಗ್ಗೆ ನಾವು ಹೇಳಬೇಕು ಅಂದರೆ ನಮ್ಗೆ ಹೇಳೋದಕ್ಕೆ ಭಾಳ ಕಷ್ಟ, ಅಸಾಧ್ಯ. ನನ್ನ ಮನಸ್ಸಿನಲ್ಲಿ ಮೊದಲಿಂದನೂ ಕೂಡ ಗುರುಗಳ ಬಗ್ಗೆ ಏನೋ ಒಂದು ಬರೆಯೋಣ, ಗುರುಗಳ ಒಂದು ಚರಿತ್ರೆನೋ ಅಥವಾ ಅವ್ರೇನು ಮತಿ ಕೊಟ್ಟಂಗೆ ಬರೆಯೋಣ ಅನ್ನೋ ರೀತಿಯಲ್ಲಿ ನಾನು ಆಲೋಚನೆ ಮಾಡ್ತಾ ಇದ್ದೆ. ಆ ಸಂದರ್ಭಕ್ಕೆ ಸರಿಯಾಗಿ ಅಲ್ಲೇ ಕಾಮಸಮುದ್ರದಲ್ಲೇ ಎಲ್ಲ ಹಿರಿಯರಿದ್ದಾರೆ, ಅವರ ಸಂಪರ್ಕಕ್ಕೆ ಒಳಪಟ್ಟಿರೋರು ಇವಾಗಲೂ ಇದ್ದಾರೆ ಅಂತಕ್ಕಂಥ ಒಂದು ವಿಚಾರ ನನಗೆ ಗೊತ್ತಾಗ್ಬಿಟ್ಟು, ನಾನು ಇನ್ನೊಬ್ಬ ನಮ್ಮ ಸ್ನೇಹಿತ ಮಂಜಣ್ಣ ಅಂತ ಹೇಳ್ಬಿಟ್ಟು ನಾವು ಒಂದ್ಸಾರಿ ಅದು ಸಂಕಲ್ಪ ಮಾಡಿದ ಮೇಲೆ ಅದಕ್ಕೊಂದು ದಾರಿ ಆಗಬೇಕು ಅಂತೇಳಿ ನಮ್ಮ ಪ್ರಯತ್ನನೂ ಬೇಕಲ್ಲ, ನಾವು ಅವರು ಸುಮ್ಮನೆ TVS ತಗೊಂಡು ಹೋದ್ವಿ. ಹೋಗ್ಬೇಕಾದ್ರೆ ವಿಘ್ನಗಳು, ಯಾಕಂದ್ರೆ ಒಂದು ಒಳ್ಳೆ ಕೆಲ್ಸಕ್ಕೆ 100 ವಿಘ್ನಗಳು ಅಂತಾರಲ್ಲ, ಆ ದಾರಿ ಎಲ್ಲ ಪಂಚರ್ ಆಯಿತು. ಆಮೇಲೆ ಇನ್ನೇನೋ ಆಯಿತು, ಸುಮಾರು ಒಂದು 2-3 ಕಿಲೋಮೀಟರ್ ತಳ್ಕೊಂಡು ಹೋದ್ವಿ. ಅದು ಗುರುಗಳ ಪರೀಕ್ಷೆ ಕೊಡೋದಲ್ಲ. ಅಲ್ಲಿಗೆ ಹೋದ್ವಿ, ಅಲ್ಲಿ ಆಶ್ರಮ ಇದೆಯಲ್ಲ ನಾಗಾರಿ, ನೀವೆಲ್ಲ ನೋಡಿರ್ತೀರಿ ಅನ್ಸುತ್ತೆ. ಅಲ್ಲಿ ಆಶ್ರಮದಲ್ಲಿ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡ್ವಿ. ಅಲ್ಲೆಲ್ಲ ಜನಗಳ ಕೇಳಿದ್ವಿ ನಾವು ಯಾವ ಥರ ನಾವು ಗುರುಗಳ ಈ ಥರ ಕಥೆಯನ್ನು ಬರೀಬೇಕು ಅಂದ್ಕೊಂಡಿದ್ದೀವಿ, ಏನು ಮಾಡಬೇಕು ಅಂತ. ಎಲ್ಲರೂ ಕುತ್ಕೊಂಡಿದ್ರೆ ಒಬ್ರು ಯಾರೋ ಒಂದು ಮಡಕೆಯನ್ನು ಹೊತ್ಕೊಂಡು ಹೋಗ್ತಿದ್ರು. ಅದು ತಲೆ ಮೇಲೆ ಇಟ್ಕೊಂಡು ಅದು ನಮ್ಮ ಮಧ್ಯೆನೇ ಬಿದ್ದುಬಿಡ್ತು. ಆ ಮಡಿಕೆ ಒಡೆದು ಬಿಡ್ತು. ಹೊತ್ತಿರ್ಕಂತ ನಮ್ಗೆ ಇದೇನು ಒಳ್ಳೇದು ಕೆಟ್ಟದ್ದು, ಇನ್ನೇ ನಾನು ಒಳ್ಳೇದೇ ಮಾಡಕ್ಕೆ ಬಂದಿದ್ದೀವಿ ಅಲ್ಲಿ, ಒಳ್ಳೆ ಆ ಮಡಿಕೆ ಒಡೆದು ಬಿಟ್ಟು ನಮ್ಮ ಕೆಲಸನೇ ಆಯಿತು ಅಂದ್ಕೊಂಡಿವಿ ನಾವು. ಅಷ್ಟು ಒಂದು ನಂಬಿಕೆ ಗುರುಗಳ ಮೇಲೆ ಬಂತು ನಮಗೆ. ಬೇರೆ ಇನ್ಯಾರ ಮೇಲೂ ಮಡಿಕೆನೂ ಬೀಳಲಿಲ್ಲ, ಏನೂ ಸಮಸ್ಯೆ ಆಗಲಿಲ್ಲ. ಆಮೇಲೆ ಯಾವಾಗ ನಾವು ಸಂಕಲ್ಪ ಮಾಡಿದ್ವೋ ಆವಾಗಿನಿಂದ ನಮ್ಮನೆ ಕಾಯಿಲೆಗಳು, ಒಬ್ಬರಾದ್ಮೇಲೆ ಒಬ್ರು ಜ್ವರಗಳು, ಇನ್ನೊಂದು ಮತ್ತೊಂದು ಕಷ್ಟಗಳು, ಕಾರ್ಪಣ್ಯಗಳು. ತನ್ನ ಭಕ್ತರೆಂದೆನಿಸಿಕೊಂಬುವವರು ಭಂಗ ಪಡಲೇಬೇಕು. ಅನ್ನ ಉದಕ ವಸ್ತ್ರಂಗಳ ಕಾಣದೇ ಇರಬೇಕು, ಬೆನ್ನು ಹತ್ತಿ ರೋಗಗಳು ಬಾಧಿಸುತ್ತಲಿರಬೇಕು, ತನ್ನವರ ಕೈಯಿಂದ ಛೀಯೆನಿಸಿಕೊಳ್ಳಬೇಕು ಪುರಂದರ ವಿಠಲ ಅಂತ ಪುರಂದರದಾಸರು ಹೇಳಿದಾರಲ್ಲ. ಹಂಗೆ ನಮಗೆ ಕಷ್ಟಗಳು ಒಂದಾದ್ಮೇಲೆ ಒಂದು ಬಂದು ಜ್ವರಗಳು. ನಾವು ಆದರೂ ಕೂಡ ಅವನ್ನೆಲ್ಲ ಮೀರಿ ಗುರುಗಳು ಒಂದು ಸೇವೆ ಅಂತ ಮಾಡೋದಕ್ಕೆ ಹೋದ್ವಿ. ಅಲ್ಲಿ ನಾಗೇಶಪ್ಪ ಅಂತ ಇನ್ನೊಬ್ಬರು ನೇರ ಶಿಷ್ಯರು ಗುರುಗಳಿಗೆ, ಅವರು ಇರಲಿಲ್ಲ. ಅವರು ಭೇಟಿ ಮಾಡೋದಕ್ಕೆ ಅವರು ಆಗಲೇ ಸ್ವರ್ಗಸ್ಥರಾಗಿದ್ದರು. ಅವರು ಆ ಗುರುಗಳ ಬಗ್ಗೆ ಆಯಾ ಕ್ಷಣದಲ್ಲಿ ಏನು ಇನ್ಸಿಡೆಂಟ್ ನಡೀತು ಅನ್ನೋದನ್ನು ಆವಾಗಲೇ ಬರೆದಿಟ್ಟಿದ್ದಾರೆ. ಆ ಬುಕ್ ನನ್ನ ಹತ್ರ ಇದೆ. ಅದನ್ನ ನಾವು ಸಂಪಾದನೆ ಮಾಡೋದಕ್ಕೆ ಭಾಳ ಕಷ್ಟಪಟ್ವಿ. ಯಾಕೆಂದ್ರೆ ಮನೆಗಿರೋರು ಹೆಂಗೆ ಕೊಡ್ತಾರೆ ನಮ್ಮನ್ನು ನಂಬಿ? ಅವರೇನೋ ಒಂದು ಬಂಗಾರದ ಪೆಟ್ಟಿಗೆ, ಇದು ಬಂಗಾರ ಇಟ್ಕೊಂಡಂಗೆ ಅದನ್ನ ಇಟ್ಕೊಂಡು ಒಂದು ಪೆಟ್ಟಿಗೆಯಲ್ಲಿ ಬೀಗ ಹಾಕೊಂಡು ಸಂರಕ್ಷಣೆ ಮಾಡ್ಕೊಂಡು ಅವ್ರು ಇಟ್ಕೊಂಡಿದ್ದಾರೆ. ಅದಕ್ಕಿಂತ ಮುಂಚೆ ನಾವೇನು ಮಾಡಿದ್ವಿ ಅಂತಂದ್ರೆ, ಬೇರೆ ಬೇರೆ ಹಿರಿಯರು ಇದ್ರಲ್ಲಿ, ಕುರಿ ಮಚ್ಚಪ್ಪ ಅಂತ ಒಬ್ರು, ಕುರಿ ಭೀಮಪ್ಪ ಅಂತ ಒಬ್ರು, ಎಲ್ಲ ಅವರು ಆಗಿನ ಕಾಲದಲ್ಲಿ ಇರೋರು. ಪಾಪ ಅವ್ರಿಗೆ ಕಣ್ಣು ಕಾಣಿಸ್ತಿಲ್ಲ, ಮಾತಾಡೋಕ್ಕೂ ಆಗ್ತಿಲ್ಲ. ಅವಾಗ ಅವ್ರು ಹೋಗಿ ಕೇಳಿದ್ವಿ ನಾವು, ಸ್ವಾಮಿ ಗುರುಗಳ ಬಗ್ಗೆ ಹೇಳ್ರಿ, ನಾವೇನೋ ಒಂದು ಬರೀಬೇಕು ಅಂದ್ಕೊಂಡಿದ್ದೀವಿ ಅಂತ. ಅವರು ಹೇಳಿದ್ರಪ್ಪ, ನಾವು ಅವ್ರ ಬಗ್ಗೆ ಹೇಳೋದಕ್ಕೆ ನಮಗೆ ಆಗದೇ ಇಲ್ಲ, ಯಾವ ಟೈಮ್ನಾಗ ಎಲ್ಲಿರ್ತಿದ್ರೋ ಗೊತ್ತಾಗ್ತಿರ್ಲಿಲ್ಲ, ಕಣ್ಣಿಲ್ಲ, ವಯಸ್ಸಾದವರು. ಆದರೂ ಕೂಡ ಅವ್ರಿಗೆ ಎಷ್ಟು ಭಕ್ತಿ ಅಂದರೆ ಇವತ್ತಿಗೂ ಕೂಡ ಕಾಮಸಮುದ್ರದಲ್ಲಿ ನಾಗರೆಡ್ಡಿ ತಾತನ ಮೇಲೆ ಆಣೆ ಇಟ್ಟರೆ ಅದು ಮುಂದಕ್ಕೆ ಗೆರೆದ. ಸ್ವಾಮಿ ಅವ್ರೇನು ಹೇಳ್ತಾರೆ ಗೊತ್ತಾ, ನಾಗರೆಡ್ಡಿ ತಾತ ನಾಣೆ ನಾನು ಮಾಡಿಲ್ಲ, ಅದು ತೀರ್ಮಾನ ಅಂತ. ಅಂಥ ಒಂದು ದಿಕ್ಕು ತಪ್ಪಿದ ನಂಬಿಕೆ ಅಷ್ಟು ನಂಬಿಕೆ ಗುರುಗಳ ಮೇಲೆ ಈ ಕ್ಷಣಕ್ಕೂ. ನಾಗರೆಡ್ಡಿ ತಾತನ ಮೇಲೆ ಆಣೆ ಇಟ್ಬಿಟ್ರೆ ಮುಗೀತು ಅಂತ ಅರ್ಥ. ಹಂಗೆ ಅವರು ಹೇಳ್ತಿದ್ದಾರೆ, ಗುರುಗಳ ಬಗ್ಗೆ ನಮಗೆ ಮಾತಾಡೋಕೆ ಆಗ್ತಿಲ್ಲ, ನಾವು ಒಂದು ಕ್ಷಣ ಇಲ್ಲಿರೋರು, ಇನ್ನೊಂದು ಕ್ಷಣ ನಿಲ್ಲೋ ಇರೋರು, ಬಾವಿಗೆ ಮುಳುಗೋರು, ಮುಳುಗಿದವ್ರು ಮೇಲಕ್ಕೆ ಬರ್ತಿರ್ಲಿಲ್ಲ. ಆಮೇಲೆ ನೋಡಿದ್ರೆ ಇನ್ನೆಲ್ಲ. ಆಮೇಲೆ ತಿಪ್ಪೇರುದ್ರ ಸ್ವಾಮಿ ಜಾತ್ರೆ ನಡೀತಲ್ಲ, ಒಬ್ಬ ಭಕ್ತನಿಗೆ ಅಂಗೈಯಲ್ಲಿ ದರ್ಶನ ಮಾಡಿಸಿದ್ರು, ಜಾತ್ರೆನೇ. ಆ ಥರ ಎಲ್ಲ ಹೇಳಿದ್ರು ನನಗೆ. ಅವ್ರು ಹೇಳಿದ್ನ ಅನುಭವಗಳನ್ನು ಬರ್ಕೊಂಡ್ವಿ. ಆಮೇಲೆ ಈ ಸುತ್ತಮುತ್ತ ಕಾಲರ ರೋಗ ಬಂದಾಗ ಅದನ್ನ ಯಾವ ಥರ ಅವ್ರು ಬರೀ ಮಂತ್ರಿಸಿದ ಮಜ್ಜಿಗೆಯನ್ನು ಎಲ್ಲರಿಗೂ ಕುಡಿಸಿ ಮೇಲ್ ಮಾಡಿದ್ರು ಅಂತ ಇವೆಲ್ಲ ಬರ್ತವೆ, ಅವ್ರ ಪವಾಡಗಳಲ್ಲೆಲ್ಲ ಬರ್ತವೆ.
ಆದ್ಮೇಲೆ ವಿಷಯ ಕಲೆಕ್ಟ್ ಮಾಡಿ ಡೈರೆಕ್ಟಾಗಿ ನೋಡಿದವ್ರದ್ದು. ಆಮೇಲೆ ನಾಗೇಶ್ ಅಪ್ಪ ಇಲ್ಲಲ್ಲ, ಮತ್ತೆ ಏನು ಮಾಡೋದು? ಕೊನೆಗೆ ಅವ್ರಿಗೆ ಹೇಳಿ 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 ಅಪ್ಪ ನಿಮ್ಮನೆಗಿದ್ದಂಗೆ ಬುಕ್ಕ ಅಂತ ಪುಸ್ತಕ ಅಂತ ಇಟ್ಕೊಳ್ರಿ ಅಂತೇಳಿ ಅವ್ರ ಮಗನ ಯಾರೋ ಇದ್ರು, ಸದ್ಯ ಕೊಟ್ಟರು ಒಂದಿನ ಆ ಪುಸ್ತಕ ತಗೊಂಡು ಇಟ್ಕೊಂಡು. ನಾನೇನು ಮಾಡಿದೆ ಅಂದರೆ ಅವರು ಕಾಲ ಇಂತಿಂಥ ಟೈಮ್ಗೆ ಹಿಂಗೆ ನಡೆದಿದೆ ಅಂತ ಅವ್ರೇನು ಬರೆದಿರಲಿಲ್ಲ. ಈ ಥರ ಹಿಂಗೆ ನಾನೇನು ಮಾಡಿಬಿಟ್ಟೆ, ಆ ಸ್ಟೋರಿ ನಡೆದಿರೋದ್ರ ಆಧಾರದ ಮೇಲೆ ಹಿಂಗೆ ನಡೆದಿರ್ಬೋದೇನೋ, ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು ಅಂತ ನಾನು ಬರ್ಕೊಂತ ಬಂದಿದ್ದೀನಿ. ಬಂದೆಲ್ಲ ಒಂದು 70-80 ಪುಟ ಆಯಿತು. ಅದನ್ನ ಪ್ರಕಟಣೆ ಮಾಡೋದು ಹೆಂಗೆ, ನಾವು ಪ್ರಿಂಟ್ ಮಾಡೋದು ಹೆಂಗೆ, ಇವೆಲ್ಲ ಯೋಚನೆ ಮಾಡಿ ಮಾಡಿ ಒಂದು 2-3 ವರ್ಷ ಅದು ಬಿದ್ದುಬಿಡ್ತು. ಆಮೇಲೆ ಅದೇ ನಾಗರೆಡ್ಡಿ ತಾತನ ಆಶ್ರಮದಲ್ಲಿ ಹೋಗಿ ಕಥೆಯನ್ನು ಓದಿದ್ದೀನಿ ಸ್ವಾಮಿ ನಾವು. ಪಾಪ ಅವರೆಲ್ಲ ಭಾಳ ಸಂತೋಷಪಟ್ಟಿದ್ದಾರೆ. ಅವರೆಲ್ಲ ನಾಟಕ ಆಡಿಸಿದ್ದು ಗುರುಗಳು ಅವೆಲ್ಲ ಇದಾವೆ ಅದರಲ್ಲಿ. ಆಮೇಲೆ ನಾವು ಯೋಚನೆ ಮಾಡ್ಬೇಕಾದ್ರೆ ಆಗ ಆ ಗುರುಗಳೇ ನನಗೆ ಇವರು ಕಣಜನಹಳ್ಳಿ ನಾಗರಾಜ ಸ್ವಾಮಿಗಳು ಒಂದು ಸರಿ ಪರಿಚಯ ಮಾಡಿಸಿ ಅವ್ರನ್ನ ಇಲ್ಲಿ ನಮ್ಮನೆ ಹತ್ರಕ್ಕೆ ಬರಂಗೆ ಮಾಡಿ, ನಾನು ಅವರಿಗೆ ಸ್ವಾಮಿ ಹಿಂಗಿದೆ ಪುಸ್ತಕ ಅಂದರೆ ಕೊಡ್ರಿ ಇಲ್ಲಿ ನಮ್ಮ ಅಜ್ಞಾತ ಅವಧೂತರಲ್ಲಿ ನಾವು ಅದನ್ನು ಪ್ರಕಟಣೆ ಮಾಡೋಣ ಅಂತೇಳಿ ಅದು ನಿಸ್ಕೊಂಡು ಹೋಗಿ ಅವರು ಭಾಳ ಅಚ್ಚುಕಟ್ಟಾಗಿ ಅದನ್ನು ಇದು ಮಾಡಿದ್ದಾರೆ ಸ್ವಾಮಿ. ಇಷ್ಟು ನಾವು ಗುರುಗಳ ಬಗ್ಗೆ ಮಾತಾಡೋದಕ್ಕೆ ನಮಗೆ ಶಕ್ತಿ ಇದೆ ಅಂತ ನಾನು ಅನ್ಕೋಬೋದು ಅಷ್ಟೇ. ನಮಸ್ಕಾರ. ಗ್ರಾಮ ತಿಪ್ಪರೆಡ್ಡಿಹಳ್ಳಿ, ನಮ್ಮ ತರೀಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು. ನಾವು ಸುಬ್ರಹ್ಮಣ್ಯ ಸ್ವಾಮಿ ಶಿಷ್ಯರು. ನಮ್ಮ ಗುರುಗಳು ಪಾತಪ್ಪನ ಗುಡಿ. ಅವಾಗ ನನಗೆ ಚಿಕ್ಕ ಹುಡುಗಾದಾಗ, ನನಗೆ 5 ವರ್ಷ ಹುಡುಗಾದಾಗ ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಮಾತ್ರ ಬಂದು ನನಗೆ ನಾವು ಆಶೀರ್ವಾದ ಮಾಡಿದ್ರು. ಮೊದಲು ಚಿಕ್ಕ ಹುಡುಗಾಗ ನಾನು ಸ್ಕೂಲ್ ಕಳಿಸಿ ಹೋಗ್ತಿರ್ಲಿಲ್ಲ, ನಾನು ವಿದ್ಯಾವಂತನಲ್ಲ. ಎಲ್ಲಿ ಗಿಡಗಳಾಗಿ ಕೂತ್ಕೊಂಡ್ರು ಅಲ್ಲಿ ಬಂದು ನನಗೆ ಆಶೀರ್ವಾದ ಮಾಡ್ದಂಗೆ ಕಾಣಿಸೋದು. ಆಮೇಲೆ ನನಗೆ ವಯಸ್ಸು ಬಂದಾಗ ನಮ್ಮ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಸತ್ಸಂಗ ನಡೀತು ಅಲ್ಲಿ. ಅವಾಗ ನಾನು ಸತ್ಸಂಗ ಅಂಬೋದು ಏನೋ ನನಗಿನ್ನ ತಿಳುವಳಿಕೆ ಇರಲಿಲ್ಲ. ವ್ಯವಹಾರ ಇತ್ತು ಅಲ್ಲಿ ಸ್ವಾಮಿ ಹತ್ರ. ವ್ಯವಹಾರಕ್ಕಂತ ಹೋದೆ ನಾನು. ನಮ್ಮದು ಬಂಗಾರ ಸ್ವಾಮಿ, ನಾವು ಮನೆ ಕಟ್ಟಬೇಕಾದ್ರೆ ಮನೆಗೆ ಬಯಲಾಗ ಇಡೋಕ್ಕಾಗಲ್ಲ ಅಂತ ನಮ್ಮ ಮನೆಗೆ ಬಂಗಾರ ಎಲ್ಲ ಸ್ವಾಮಿ ಮನೆಗೆ ಕೊಟ್ಟಿದ್ದೆ. ಅವತ್ತು ಸ್ವಾಮಿ ಹೇಳಿ ಕಳಿಸ್ದ, ಇವಾಗ ಸತ್ಸಂಗ ಐತೆ ಬಾ ಅಂತ. ಹೋದೆ ನಾನು. ಹೋದರೆ ಅವಾಗ ನಾವು ಹೋಗೋ ಹೊತ್ತಿಗೆ ಅಷ್ಟೊತ್ತಿಗೆ ಕೇಳಿದ್ದಾರೆ ಎಲ್ಲ, ನಮ್ಮೂರ ಎಲ್ಲರನ್ನೂ ಕೇಳಿದ್ದಾರೆ ಅವ್ನು ಬಂದಿಲ್ಲ ಅಂತ. ನಾನು ಸ್ವಲ್ಪ ಲೇಟಾಗಿ ಹೋದೆ. ಅವತ್ತು ಲೇಟಾಗಿ ಹೋದರೆ ನಾವು ಹೋಗೋ ಹೊತ್ತಿಗೆ ಗುರುಪೂಜೆ ಕುಂತಿದ್ರು ಸ್ವಾಮಿ. ನಾನೇನು ಮಾಡಿಬಿಟ್ಟೆ, ಸ್ವಾಮಿನ ನೋಡಿಬಿಟ್ಟು ಸ್ವಾಮಿ ಹೋಗ್ಬಿಟ್ಟಿದ್ರು. ಇಲ್ಲ, ಕಣ್ಮುಚ್ಕೊಂಡು ಗುರುಪೂಜೆ ಕುಂತಿದ್ರಲ್ಲ, ತುಂಬ ಹಾಕಿದ್ರು. ಹೋಗ್ಬಿಟ್ಟಿದ್ರು. ಗಟ್ಟಿಗೆ ಹತ್ಬಿಟ್ಟೆ ನಾನು. ಬಂಗಾರ ಎಲ್ಲ ಸ್ವಾಮಿ ಕೊಟ್ಟಿದ್ದೆ, ಯಾರಿಗೂ ಗೊತ್ತಿರಲಿಲ್ಲ. ಸ್ವಾಮಿ ನನಗೊಬ್ಬನಿಗೆ ಗೊತ್ತು, ಯಾರಿಗೂ ಗೊತ್ತಿರಲಿಲ್ಲ. ಹೋಯ್ತು ನಾನು ಬಂಗಾರ ಅಂತ ಗಟ್ಟಿಗೆ ಹತ್ಬಿಟ್ಟೆ ನಾನು. ಆ ಬಂಗಾರಕ್ಕೆ ಹೋಗಿಲ್ಲ ಅವತ್ತು ನಾನು. ನಮ್ಮ ಗುರುಗಳು ಬೇರೆ ಬಂಗಾರಕ್ಕೆ ಕರೆಸಿದ್ದಾರೆ ನಮ್ಮನ್ನು. ಹತ್ಬಿಟ್ಟು ಎಲ್ಲರ ಜನಗಳೆಲ್ಲ ನನ್ನ ಓದಾಡ್ಸಿದ್ರು, ಸ್ವಲ್ಪ ಸುಮ್ಮನೆ ಇರು ಯಾಕಂದ್ರು. ಗುರುಪೂಜೆ ಆದಮೇಲೆ ನನ್ನ ಕರೆಸಿ ಪೂಜೆ ಇಡಿಸೋಕೆ ನನ್ನೇ ಕರೆಸಿದ್ರು. ಅವಾಗ ನಾನೇ ಎದ್ದು ಬಂದು ಪೂಜೆ ಎಲ್ಲ ಇಡಿಸಿ, ನಾನು ಗುರುಪೂಜೆ ಅಂಬೋದು ಕೂಡ ಏನೂ ಗೊತ್ತಿರಲಿಲ್ಲ ನನಗೆ. ಪೂಜೆ ಎಲ್ಲ ಇಡಿಸ್ತೆ. ಸ್ವಾಮಿ ಎದ್ದು ಬಂದು ಒಂದೇಟು ನನಗೆ ಹಿಂಗೆ ಆಶೀರ್ವಾದ ಮಾಡ್ದೆ. ನಾನು ಹತ್ತಿದ್ದು ನೋಡಿ ಅವ್ರಿಗೆ ಏನು ಮನಸ್ಸಿದೈತೆ ಅನ್ನೋ. ಅವತ್ತು ರಾತೆಲ್ಲ ನಾನು ಎಲ್ಲಿಗೂ ಹೊರಗಡೆನೂ ಹೋಗಿಲ್ಲ, ಸುಮ್ಮನೆ ಅಲ್ಲೇ ಕೂತ್ಬಿಟ್ಟೆ. ತಿರ್ಗಿ ಬೆಳಗಿನ ಜಾವ 4 ಗಂಟೆ ತನಕ ಭಜನೆ ನಡೀತೈತಿ. ಮೇಲೆ ಕೆದ್ದೊಳಿಲ್ಲ, ಮಾತಾಡಿಲ್ಲ ನಾನು. ಅಷ್ಟೊತ್ತಿನಾಗ ಸ್ವಾಮಿ ಬಂದು ನನ್ನ ಕರೆಸಿ ಈ ಬಾವಿಗೆ, ನಮ್ಮೂರವ್ರು ಇದ್ದರು, 1-2-3 ಕರ್ಕೊಂಡು ಬಾವಿಗೆ ಸ್ನಾನ ಮಾಡಿಸ್ಕೊಂಡು ಸ್ವಲ್ಪ ಹಾಲು ತಗೊಂಡು ಬರ್ರಿ ಹೋಗ್ರಿ ಅಂತ ಕಳಿಸ್ದ. ಯಾಕೆ ಅಂತ ನನಗೆ ಅನುಮಾನ ಆಯಿತು. ಸ್ವಾಮಿ ಇಷ್ಟೊತ್ತಿನಾಗ ಯಾಕೆ ಬಾವಿಗೆ ಮುಣಿಸಿ ನೀರು ಹಾಲು ತಗೊಬಂತ ಕರೆಸ್ದ ಅಂತ ಅಂದ್ಕೊಂಡು ಹೋದೆ. ಅವ್ರು ಕೇಳ್ದಂಗೆ ಹೋದೆ, ಸ್ನಾನ ಮಾಡಿದೆ, ಹಾಲು ತಗೊಂಡು ಹೋದ್ವಿ. ಅವಾಗ ಯಾರನ್ನೂ ಇಟ್ಕೊಂಡಿಲ್ಲ, ಎಲ್ಲನೂ ಹೊರಗಡೆ ಕಳಿಸಿ ಮಾಳಿಗೆ ಮೇಲೆ ಮೆಟ್ಲು ಹತ್ತಿಸ್ಬೇಕಲ್ಲ, ಆ ಮೆಟ್ಲುಗಳೇ ಕುಂದಿಸ್ಕೊಂಡು ನನ್ನ ಉಪದೇಶ ಮಾಡಿದೆ. ನನಗೆ ಮಂತ್ರ ಹೇಳ್ಕೊಟ್ಟೆ ಸ್ವಾಮಿ. ಅವತ್ತೊಂದು ಮಾತು ಹೇಳಿದೆ, ಕೈಯಾಗ ಹಾಲು ಇದ್ದು ನನಗೆ. ನಾನು ಕೆಟ್ಟ ಅಭ್ಯಾಸದಲ್ಲಿ ಇದ್ದೆ, ನಾನು ದುರಭ್ಯಾಸದಲ್ಲಿ ಭಾಳ ಇದ್ದೆ ನಾನು. ಸ್ವಾಮಿಗೆ ಅದು ಹೆಂಗೆ ಅರ್ಥ ಆಯಿತು ಗೊತ್ತಿಲ್ಲ. ಕೈಯಾಗ ಹಾಲು ಇದ್ದು ಕೈ ಹಿಡ್ಕೊಂಡ. ನಾನು ಹೇಳಿದ ಮಾತಿಗೆ ಬದ್ಧ ಆಯ್ತೇನಂದರೆ ಕುಡಿಯಲ್ಲ ಅಂದರೆ ಕೆಳಗೆ ಒಯ್ಯಿ ಅಂದ. ಸುಮ್ಮನೆ ಗದ ಒಣಗಿಬಿಟ್ಟು ನನಗೆ, ಏನು ಹಿಂಗೆ ಹೇಳ್ತಾನೆ ಸ್ವಾಮಿ ಅಂತ. ಆಯಿತು, ಧೈರ್ಯ ಮಾಡ್ಕೊಂಡು ಸ್ವೀಕರಿಸಿ ಗುರುಪಾದ ನಮಸ್ಕಾರ ಮಾಡ್ಕೊಂಡು ಅವಾಗ ಅಲ್ಲೇ ಕುದಿಸ್ಕೊಂಡು ನನಗೆ ಮಂತ್ರ ಹೇಳ್ಕೊಟ್ಟ. ಆ ಮಂತ್ರ ಹೇಳ ಕೂಡ ನನಗೆ ಬಾಯಿ ಬರಲಿಲ್ಲ. ಸ್ವಾಮಿ ತೊಟ್ಟಿ ಹೇಳ್ದೆ ನನಗೆ. ಹೇಳಿ ಒಂದು ದಿವಸ ಬಾ, ನಿನಗೆ ಕ್ಲೀನಾಗಿ ಹೇಳ್ಕೊಡ್ತೀನಿ ಅಂತಂದ. ಭಯ ನನಗೆ, ಮಂತ್ರ ಅಂದರೆ ಅದು ಭಯ. ಅವಾಗ ಒಂದು 2-3 ದಿವಸ ಓಡಾಡ್ದೆ ಹಂಗೆ ಸ್ವಾಮಿ ಹತ್ರ, ಯಾರು ಇಲ್ದಾಗ ಹೋಗ್ತಿದ್ದೆ. ತಿರ್ಗಿ ನಮ್ಮ ತೋಟಕ್ಕೆ ಬಂದುಬಿಟ್ಟೆ ಸ್ವಾಮಿ. ನಮ್ಮೂರಿಗೆ ಬರೋಣ, ತೋಟಕ್ಕೆ ಬಂದು ಅಲ್ಲಿ ಒಂದು ಪಾತ್ರೆದಾಗ ಬರೋ ಅಡುಗೆ ಮಾಡೋಣ ಅಂತ ಹೇಳೋಣ. ನಮ್ದು ಎಲೆ ತೋಟ ಭಾಳ ಇತ್ತು, ಅಲ್ಲಿ ಬಾಳೆ ಎಲೆ ಎಲ್ಲ ಇರ್ತಿದ್ವು. ಅಡುಗೆ ಮಾಡಿಸ್ಕೊಂತ ಅಲ್ಲೇ ಅಡುಗೆ ನನ್ನ ಹತ್ರ ಮಾಡ್ಸೋನು. ಆಮೇಲೆ ಎಲ್ಲ ಆದಮೇಲೆ ನೀರು ಹಾಕಿ ನನಗೆ, ನೀನು ಬ್ರಷ್ ಮಾಡವಾಗ ಸ್ನಾನ ಮಾಡೋ ಅಂತ ಹೇಳಿ ನನ್ನ ಅಡುಗೆ ಮಾಡಿಸಿ ಊಟ ಇಸ್ಕೊಂಡು ಉಮ್ಮನು. ಅವರು ಹುಳಿನೂ ಉಪ್ಪು ಸಾರು, ಮೆಣಸಿನ್ಕಾಯಿ ಜಾಸ್ತಿ ಆಗ್ತಿರ್ಲಿಲ್ಲ, ಗೊಜ್ಜು ಮಾಡಿಸಿ ಊಟ ಮಾಡ್ತಿದ್ದ ತುಪ್ಪ ಹಾಕ್ಸ್ಕೊಂಡು. ನನಗೆ ಅದು ಸರಿ ಹೋಗ್ತಿರ್ಲಿಲ್ಲ.
ಅವ್ರ ಎದುರು ಸ್ವಲ್ಪ ಸ್ವಲ್ಪನೇ ತಗೊಂತಿದ್ದೆ ನಾನು. ಅವ್ರು ಕಣ್ಕೊಬಿಟ್ಟು ನಮ್ಮ ತೋಟದಲ್ಲಿ ಮೆಣಸಿನ್ಕಾಯಿ ಇದ್ವು, ಒಂದು ತಡ ತಂದು ಅದ್ರಾಗ ಹಿಂಗೆ ಮಾಡಿದೆ. ಅವ್ರು ಒಪ್ಪಿಲ್ಲ ಸ್ವಾಮಿ ಖಾರ ತಿನ್ನಬಾರ್ದು ಅಂತೇಳಿ. ಅವಾಗಲಿದ್ದ ಹಂಗೆ ಅಭ್ಯಾಸ ಆಗಿಬಿಟ್ಟು ಭಯ ನನಗೆ. ಸ್ವಾಮಿ ಅಂದರೆ ಭಾಳ ಭಯ. ಬಂದು ದಿನ ಅಲ್ಲಿ ಬರೋದು, ನನಗೇನೋ ಸ್ವಾಮಿ ವಿಚಾರ ಎಲ್ಲ ಹೇಳ್ಕೊಡೋದು. ಅವಾಗ ನಾನು ಅಂತಿದ್ದೆ, ಸ್ವಾಮಿ ನೀನು ಇಷ್ಟು ಹೇಳ್ತೀಯ, ನನಗೊಂದು ಜ್ಞಾಪಕ ಇರಲ್ಲ, ಹೆಂಗೆ ಸ್ವಾಮಿ, ನನಗೆ ವಿದ್ಯೆನೂ ಇಲ್ಲ, ನೀನು ಕೊಟ್ಟರು ಓದ್ಕೊಂಬಕ್ಕೂ ಬರಲ್ಲ ನನಗೆ, ಹೆಂಗೆ ಅಂತ ನಾನು ಕೇಳಿದೆ. ಒಂದೇ ಒಂದು ಮಾತು ಹೇಳಿದೆ, ಪಂಚಾಕ್ಷರ ಮಂತ್ರ ಹಂಸ ಗಾಯತ್ರಿ ಮಂತ್ರ ಎರಡು ಹೇಳಿ ನನಗೆ ಧ್ಯಾನ ಧ್ಯಾಸ ಎರಡು ನಿನ್ನ ಮುಖದ ಮೇಲೆ ಗುರಿ ಇಟ್ಕೊಂಡು ಮಾಡ್ಕೊಂತ ಹೋಗು, ಅವೇ ಬರುತ್ತೆ ನಿನಗೆ ಅಂತ ಹೇಳಿದೆ. ಆ ಧ್ಯಾನ ಧ್ಯಾಸದ ಮೇಲೆ ಯಾವಾಗ ಹೇಳ್ಬಿಟ್ನ ಅದನ್ನೇ ಸಾಧನೆ ಮಾಡ್ಕೊಂತಾನೆ ಬಂದೆ ನಾನು. ಬಂದರು ಇವರು ರಾಘವೇಂದ್ರ ಅವರಪ್ಪ ವೆಂಕಟೇಶ್ವರ ಸ್ವಾಮಿ ಅಂತಿದ್ರಲ್ಲ, ಅವರು ಆ ಸ್ವಾಮಿ ಮೊದಲನೇ ಶಿಷ್ಯ. ಅವರು ನಮ್ಮೂರಿಗೆ ಪೋಸ್ಟ್ ಮಾಸ್ಟರ್ ಆಗಿದ್ರಲ್ಲ, ಅವ್ರದ್ದು ಒಂದು ಆಕಳ ಇತ್ತು. ಅವರು ಏನೋ ನಾನು ಋಣ ಅದು. ಅವರು ನಮ್ಮ ಗುರುಗಳಿಗಿನ್ನ ಜಾಸ್ತಿ ನಮ್ಮ ತೋಟಕ್ಕೆ ಬರೋರು, ಬಂದು ಆಕಳ ಇಟ್ಕೊಂಡು ಬರೋರು. ನಾನು ದನ ಕಾಯ್ತಿದ್ದೆ, ಎಲೆ ತೋಟ ನೋಡ್ಕೊಂಬಂದು ದನ ಕಾಯ್ದು ಹಿಂಗೆ ಮಾಡ್ಕೊತ ಇದ್ದೆ. ಅವನ್ನ ದನ ಅಂತಾಗ ಎಲ್ಲೆಲ್ಲ ಕಟ್ಟಾಕೋದು, ಎಲೆ ತೋಟದಲ್ಲಿ ಸೊಪ್ಪು ಎಲ್ಲ ಕಿತ್ತು ಆಕಳಿಗೆ ಹಾಕೋದು, ಇಬ್ಬರು ಕುತ್ಕೊಂಬೋದು ಬಾವಿಗಡ್ಡೆ ಮೇಲೆ ಕುತ್ಕೊಂಡು ವಿಚಾರ ಎಲ್ಲ ತಿಳಿಸೋಣ ಸ್ವಾಮಿ ನನಗೆ. ಎಲ್ಲ ತಿಳಿಸಿ ಕೊನೆಗೆ ಏನು ಮಾಡಿಬಿಟ್ರೆ ರಾತ್ರಿ 12 ಗಂಟೆಗೆ ಬಂದು ನನ್ನ ಎಬ್ಬರಿಸ್ಕೊಂಡು ಜಲಯಜ್ಞ ಕರ್ಕೊಂಡೋದ ಈ ಸ್ವಾಮಿ. ಆ ಜಲಯಜ್ಞ 12 ಗಂಟೆಗೆ ಹೋಗಿ ಜಲದಲ್ಲಿ ಕುತ್ಕೊಂಡು ಯಜ್ಞ ಮಾಡೋಕ್ಕೆ ನನಗೆ ಭಯ. ಆದರೂ ಸ್ವಾಮಿ ನಾನು ಹಂಗೆ ಅದು ಬಿಟ್ಟು ಕುಂಡಿಸಿ ಧ್ಯಾನ ಮಾಡಿಸೋಣ. ಹಂಗೆ ಕೆಲವು ದಿವಸ ಮಾಡ್ಕೊಂತ ಬಂದರು. ನನಗೆ ಹಾಡು ಪದ್ಯ ಏನೂ ಬರ್ತಾ ಇರಲಿಲ್ಲ. ಒಂದೇ ಹೇಳಿದ್ರು, ಸ್ವಾಮಿ ನಿನಗೆ ಯಾವ ಬೇಡ, ಅವೆಲ್ಲ ಸುತ್ತಾಕೆ ಬೇಡ, ಶ್ವಾಸದಿಂದ ಧ್ಯಾಸ ನೋಡು, ಗುರಿ ಪಾದದ ಮೇಲೆ ಗುರಿ ಇಡು, ಅದೇ ನಿನಗೆ ಪ್ರಬಲ ಆಗುತ್ತೆ ಅಂತ ಹೇಳಿದ್ದು. ಅದನ್ನೇ ಮಾಡ್ಕೊಂತ ಬಂದೆ ನಾನು, ಇನ್ನೇನು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ತಿರುಗಿ ಬಂದಾಗ ನಾನು ಅಲ್ಲಿದ್ದ ಸ್ವಾಮಿಯವ್ರ ಊರಕ್ಕೆ ಭಜನೆಗೆ ಯಾವಾಗ ಕರೆದು ಬರ್ತಿದ್ದೆ, ಹೋಗ್ತಿದ್ದೆ. ಸ್ವಾಮಿನ ರಾತ್ರಿ 12 ಗಂಟೆಗೆ ಬರೋಣ. ಅದನ್ನು ಏನೋ ನಮ್ಮ ಪುಣ್ಯ ಅದು ಯಾವ ಜನ್ಮದಿತ್ತೋ ನನಗೆ ಪುಣ್ಯ ಗೊತ್ತಿಲ್ಲ. 12 ಗಂಟೆಗೆ ಎಬ್ಬಿಸ್ಕೊಂಡು ಹೋಗಿ ನಾನು ಧ್ಯಾನಕ್ಕೆ ಕುಂಡಿಸೋನು. ಹಂಗೆ ಇದು ಮಾಡ್ಕೊಂತ ಬಂದಾಗಲಿದ್ದೆ. ಅಷ್ಟೊತ್ತಿಗೆ ನಮ್ಮ ಗುರುಗಳು ಹೋಗ್ಬಿಟ್ರು. ಇವರೇ ನಮ್ಮ ಗುರುಗಳು ಅಂತ ನಾನು ಇವ್ರ ಹತ್ರನೇ ಸಾಧನೆ ಮಾಡ್ಕೊಂತ ಇದ್ದೆ. ತಿರ್ಗಿ ಮೊನ್ನೆ ಇವ್ರು ಹೋಗ್ಬೇಕಾದ್ರೂ ಕೂಡ ಅವತ್ತು ನನಗೆ ರಾತ್ರಿ ಕನಸು ಬಂದಿತ್ತು, 4 ಗಂಟೆಗೆ ಕನಸು ಬಂದಿತ್ತು ಇವ್ರು ಹೋಗ್ಬೇಕಾದ್ರೆ. ಅವತ್ತು ಹೋಗಿ ಹಣ್ಣು ಹೂವು ಅಡಿಕೆಲಿ ಎಲ್ಲ ತೊಗೊಂಡೋಗಿ ಅಮ್ಮರ ಕೈ ಕೊಟ್ಟು, ಅಮ್ಮ ರಾತ್ರಿ ಸ್ವಾಮಿಗೆ ಟಿಕೆಟ್ ಕೊಟ್ಟು ಹೋದ್ರು. ನನಗೆ ಆದಿಶಕ್ತಿ ಬಂದು ಟಿಕೆಟ್ ಕೊಟ್ಟೋದ, ನಿಮ್ಮ ಸ್ವಾಮಿನ ಕರ್ಕೊಂಡು ಹೋಗ್ತೀನಿ ಅಂತ. ಇವತ್ತು ಯಾಕೆ ಕರ್ಕೊಂಡು ಹೋಗಲ್ಲ, ಶಿವರಾತ್ರಿ ಅವತ್ತು. ಇವತ್ತು ಬೇರೆದೈತೆ ಸೀಟು ನಮ್ಮ ಬಸ್ಸಿಗೆ, ನಾಳೆ ಬರ್ತೀನಿ ನಿಮ್ಮ ಸ್ವಾಮಿನ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಹೋಯ್ತು ಅಂತ ಎಲ್ಲರಿಗೂ ಹೇಳಿದೆ. ಎಲ್ಲ ನಕ್ಬಿಟ್ರು, ಯಾಕಪ್ಪ ಇವತ್ತು ಹಿಂಗೆ ಹೇಳ್ತಾನೆ ಅಂತಾರೆ, ಸ್ವಾಮಿ ಚೆನ್ನಾಗಿದ್ದಾನೆ ಹಿಂಗೆ ಹೇಳ್ತಾನೆ ಅಂತ ಅಂದರು. ಎಲ್ಲರಿಗೂ ಹೇಳಿ ಸಾಯಂಕಾಲ 4 ಗಂಟೆ ತನಕ ನಲ್ಲೇ ಇದ್ದು ಹೇಳಿ ಬಂದಿವರು ಮಕ್ಕಳು ಕೂಡ ಹೇಳಿ ಬಂದೆ ನಾನು. ಸ್ವಾಮಿ ಯಾವಾಗ ಇದಾಗುತ್ತೋ ನನಗೆ ಫೋನ್ ಮಾಡಿರಿ ಅಂತ. ಕರೆಕ್ಟು ಬಂದು ಭಜನೆಗಿದ್ವಿ ನಾವು, ಇದೇ ಜಾಗದಲ್ಲಿ ಭಜನೆಗಿದ್ವಿ. 1 ಗಂಟೆ 2 ಗಂಟೆ ಟೈಮಲ್ಲಿ ಫೋನ್ ಬಂತು ಸ್ವಾಮಿ ಹೋದ ಅಂತ. ಅವಾಗ ಹೋಗಿ ಸ್ವಾಮಿನ ಸಂಸ್ಕಾರ ಮಾಡಿ ಬಂದ್ವಿ. ಅವಾಗಲಿದ್ದ ನನಗೊಂದು ಹುಚ್ಚು ಹಿಡಿದು ಬಿಡ್ತು. ಸ್ವಾಮಿದು ಒಂದು ಗುರುಗಳದ್ದು ಇಲ್ಲಿ ಪಾತಾಪುರ ಗುಡಿ ಹತ್ರ ಬೃಂದಾವನ, ನಾನು ವೆಂಕಟೇಶ್ವರ ಸ್ವಾಮಿ ಹೋಗಿ ಅವ್ರು ಭಸ್ಮ ತಂದು ಬೃಂದಾವನ ಮಾಡಿದ್ವಿ. ಅಲ್ಲಿ ತಂದು ಮಾಡಿದ್ದಾಗ ತಿರುಗಿ ಇಲ್ಲಿ ಕೂಡ ನಾವೇ ಇಬ್ಬರು ಹೋಗಿ ತಂದು ಭಸ್ಮ ತಂದು ಬೃಂದಾವನ ಮಾಡಿದ್ವಿ ಅವ್ರ ಮುಂದೆ. ಅವ್ರ ಭಸ್ಮ ಅಲ್ಲಿಗೆ ಮುಕ್ತಾಯ ಆಯಿತು. ತಿರ್ಗಿ ನನಗೆ ಈ ಸ್ವಾಮಿ ಯಾವಾಗ ಹೋಗ್ಬಿಟ್ನೆ, ಸ್ವಾಮಿದೊಂದು ಕನಸಿತ್ತು ನನಗೆ. ಸ್ವಾಮಿದ ಬೃಂದಾವನ 2 ಸಲ ಮಾಡಿದ್ವಲ್ಲ, 3ನೇ ಸಾಗ ಮಾಡೋಕ್ಕಾಗಿಲ್ಲಲ್ಲ ಹೆಂಗೆ ಅಂತ ಅದೇ ಒಂದು ಯೋಚನೆ ಮಾಡ್ತಾ ಇದ್ದೆ. ನಮ್ಮ ಗುರು ಒಂದು ದಿವಸ ನನಗೆ ಎರಕು ಕೊಟ್ಟ. ಅದಕ್ಕೆ ಇವಾಗ ನಮ್ಮ ಜಮೀನಲ್ಲೇ ಬೃಂದಾವನ ಕಟ್ಟಿಸಿ ಅಲ್ಲಿಗೆ ಪೂಜೆ ಮಾಡೋಣಂತ ಇವರು ವಿಗ್ರಹಗಳೆಲ್ಲ ಇಟ್ಟು, ನಮ್ಮ ಗುರುಗಳು 5 ಪಂಚಭೂತಗಳ ವಿಗ್ರಹಗಳೆಲ್ಲ ಇಟ್ಟು ಪೂಜೆ ಮಾಡೋಣಂತ ಎಲ್ಲ ರೆಡಿ ಮಾಡಿಸಿದೆ. ಮಾಡಿದ್ಮೇಲೆ ತಿರುಗಿ ಒಂದು ದಿವಸ ನನಗೇನು ಗುರು ಎರಕ್ಕೆ ಬಂದು ಗೋಪುರ ಮಾಡೋಕ್ಕೆ ಪ್ರಯತ್ನ ಕೊಟ್ಟ. ಇವಾಗ ಗೋಪುರ ಕೂಡ ಕಟ್ತಾ ಇದ್ದೀವಿ, ಈ ಗುರುಗಳು ಪ್ರಭಾವದಿಂದನೇ ಎಲ್ಲೇ ಆಗ್ತಾ ಇರೋದು. ಅದು ಮಾಡ್ಕೊಂತಾನೆ ಅಡುಗೆಗೆ ನಾನಿದ್ದೀನಿ. ಮೊದಲೆಲ್ಲ ಗಿಡ ಗಂಟದ ಕೆಳಗೆ ಕುತ್ಕೊಂಡು ಧ್ಯಾನ ಮಾಡ್ತಿದ್ದೆ, ಊರಾಗ ಇರ್ತಿರ್ಲಿಲ್ಲ. ಊರಾಗ ನಮ್ಮ ಅಣ್ಣ ಭಾಳ ಕಾಟ ಆಗಿಬಿಟ್ಟಿತ್ತು ನನಗೆ. ಸ್ವಾಮಿ ನಾನು ಇರಲ್ಲ, ಇವ್ರ ಕಾಟಿಗೆ ನಾನು ಇರಲ್ಲ, ಎಲ್ಲಿಗೇನೋ ಹೋಗ್ತೀನಿ ಅಂತ ನಮ್ಮ ಸ್ವಾಮಿನ ಕೇಳಿದ್ದೆ ನಾನು. ಅವಾಗ ನಮ್ಮ ಸ್ವಾಮಿನ ಹತ್ಬಿಟ್ಟ, ಯಾಕೋ ಹುಚ್ಚ ಹಿಂಗೆ ಹೇಳ್ತೀನಿ ಅಂತ. ಇಲ್ಲ ಸ್ವಾಮಿ ಇವ್ರ ಕಾಟ ಜಾಸ್ತಿ ಆಗಿಬಿಡ್ತು, ನಾನು ಈ ಊರಾಗಿರಲ್ಲ, ಎಲ್ಲೇನು ಹೋಗ್ಬಿಡ್ತೀನಿ ನಾನು ಅಂದರೆ ಸ್ವಾಮಿ ನಕ್ಬಿಟ್ಟ. ನಕ್ಕು ಒಂದು ಉದಾಹರಣೆ ಹೇಳ್ದ, ನಿಮ್ಮ ಊರಾಗ ಬೊಡ್ಡೆಕಲ್ಲು ಐತೆ ಅಂದ. ಒಂದು ಸಮಯ ಐತೆ ಅಂದೆ. ಸ್ವಾಮಿ ಯಾವಾಗಲೂ ಬಂದು ಬಡ್ಡೆಕಲ್ಲು ಮಕ್ಕಳಿಗೆ ಕೊಲ್ಲಾಪುರ ದೇವಸ್ಥಾನ ಇದೆ, ಅಲ್ಲೇ ಕುತ್ಕೊಂಬನು. ನನ್ನ ಬಡ್ಡೆಕಲ್ಲು ಕೇಳಿದ್ನಲ್ಲ ಯಾಕೆ ಅಂತ ನನಗೊಂದು ಆಶ್ಚರ್ಯ ಆಯಿತು. ಆಶ್ಚರ್ಯ ಆದಮೇಲೆ ಸ್ವಾಮಿ ಒಂದು ಮಾತಾಡಿದೆ, ಆ ಬಡ್ಡೆಕಲ್ಲು ಬೆಟ್ಟಗಳು ಕುಂಡು ತಂದು ಹಾಕಿದ್ರು, ಅದನ್ನು ಕೆತ್ತಿಲ್ಲ, ಚೆಕ್ಕಿಲ್ಲ, ಗುಡಿ ಕಟ್ಟಿಲ್ಲ. ಅದನ್ನು ಎಲ್ಲರೂ ನಾಯಿ ನರಿ ಹಂದಿ ದನ ಕುರಿ ಎಲ್ಲ ತುಳ್ಕೊಂಡು ಹೋಗ್ತವೆ. ಅದಕ್ಕೇನನ್ನ ತೊಂದರೆ ಆಗೈತಾ?
ಮಳೆ ಗಾಳಿ ಬಿಸಿಲು ಎಲ್ಲ ಇದೆ, ದೇವ್ರಲ್ಲ ಅದು. ಹಂಗೆ ಆಗ್ಬೇಕು, ದೇವ್ರಾಗ್ಬೇಕಾದ್ರೆ. ಗುಡಿಗೆ ಚೆಕ್ಕಿರೋ ವಿಗ್ರಹಗಳು ಗುಡಿಗಿಟ್ರೆ ಅದು ಗುಡಿ ಗೊಬ್ಬರ ಇರ್ತದೆ, ಬಾಗಿಲಿರ್ತದೆ. ಇದು ಬಾಗಿಲಿಲ್ದ ಗುಡಿ ಇದು. ಹಂಗೆ ನೀನು ಬಾಗಿಲಿಲ್ದ ಗುಡಿ ಬದುಕ್ದಂಗೆ ಬದುಕ್ಬೇಕು. ನೀನು ಎಲ್ಲರೂ ತುಳಿದ್ರು ಬೈದ್ರು ಒದ್ರು ಬಿಡ್ದಂಗೆ, ಊರು ಮಾತ್ರ ಬಿಡ್ದಂಗೆ ಇರಬೇಕು. ಮುಂದೆ ನಿನ್ಗೆ ಯೋಗ ಬರುತ್ತೆ ಅಂತ ಹೇಳೋಣ ಸ್ವಾಮಿ. ಅದು ಕರೆಕ್ಟ್ ಅಂತ ನಾನು ಯೋಚನೆ ಮಾಡಿದೆ. ಹಾಗೆ ಮಾಡ್ಕೊಂತ ಇದ್ರೆ ಯಾವಾಗನ್ನು ಹೋದ್ರೆ ನೀನು ಕಾಶಿಗೆ ಹೋಗ್ತೀಯೋ ಕೈಲಾಸ ಹೋಗ್ತೀಯ ಅಂತ ನಗಸರ ಮಾಡೋದು ನನ್ನ ಹತ್ರ ಸ್ವಾಮಿ. ಅಲ್ಲ ಸ್ವಾಮಿ, ನಾನು ದುರ್ಗ ಕಾಣೆ, ಬೆಂಗಳೂರು ಕಾಣೆ, ಕಾಶಿ ಕೈಲಾಸ ಹೋಗ್ತೀಯ ಅಂದರೆ ನನ್ನ ಯೋಗ ಏನಿದೆ ಸ್ವಾಮಿ ಅಂತ ನಾನು ಅಂದರೆ ಪಕ್ಕ ನಗನು. ಹಿಂದೆ ಜನ್ಮದ್ದು ಪ್ರಾಪ್ತ ಇದೆ ನಿನಗೆ, ಹೋಗೋ ಯೋಗ ಇದೆ, ಹೋಗ್ತೀವಿ ಯೋಗ ಅಂತ ತೊಟ್ಟ ನಾನು ಯಾವಾಗ ಹೋಗ್ತೀನಪ್ಪ ಕಾಶಿ ಕೈಲಾಸ ಅಂಬಂದ್ರೆ ಇವತ್ತು 40 ವರ್ಷದ ಕೆಳಗೆ ಕಾಶಿ ಕೈಲಾಸ ಅಂಬದು ಎತ್ತಲಾಗೈತೆ. ನನಗೆ ಆಶ್ಚರ್ಯ. ಅವ್ರ ಸಮಾಧಿಗೆ ಹೋದ್ಮೇಲೆ 20 ವರ್ಷಕ್ಕೆ ಬಂತು ನನಗೆ. ಕಾಶಿಗೆ ಹೊರಟು ಯಾವತ್ತು ಗಾಡಿ ಮಾಡ್ಕೊಂಡು ಹೋಗೋಣ ಇಲ್ಲ ರೈಲ್ಗೆ ಹೋಗೋಣ ಅಂತ ಟಿಕೆಟ್ ಮಾಡೋಣ ಹೊರಟ್ವಿ. ಸುಗನಹಳ್ಳಿ ಅಂತ ಐತಿ ಅಲ್ಲಿ. ಆ ಸ್ವಾಮಿ ನನಗೆ ಭಾಳ ಪರಿಚಯ. ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋದಾಗ ಸ್ವಾಮಿನ ದರ್ಶನ ಕೇಳಿದ್ವಿ, ಸ್ವಾಮಿ ಹಿಂಗೆ ಕಾಶಿಗೆ ಹೋಗ್ಬೇಕಂತ. ನಾನು ಬರ್ತೀನ ಅಂದ. ಬಾ ಸ್ವಾಮಿ, ಎಲ್ಲ ಖರ್ಚು ನಾನೇ ಇಡ್ತೀನಿ ಅಂದೆ. ನಕ್ಬಿಟ್ಟ ಸ್ವಾಮಿ. ಇಷ್ಟು ಆನಂದ ನನ್ನ ಕರ್ಕೊಂಡೋಗಿ ಶಿವನ್ನ, ನೀನು ಸರ್ಪನು ನಾನು ಶಿವನ, ನನ್ನ ಕೊಳ್ಳಲ್ಲಿ ನೀದಿದೆಯಾ, ನಿನ್ನ ಜಡೆಯಲ್ಲಿ ನಾನಿದ್ದೀನಿ ಅಂತ ಸ್ವಾಮಿ ನಗಸರ ಮಾಡೋಣ ಅಂದು. ಇಲ್ಲ ನೀನು ಬಸ್ಗೆ ಕಾರ್ಗೆ ರೈಲ್ಗೆ ಹೋಗಲ್ಲ, ನೀನು ಗಾಳಿಗೆ ಹೋಗ್ತೀಯ ಅಂತ ಆ ಸ್ವಾಮಿನ ಅಂದ. ನಮ್ಮೂರಲ್ಲಿ ಭಾಳ ಜನ ಇದ್ರು ಅಂದು. ಮಗಕ್ಕೆ ನೀರು ಹಾಕ್ಬಿಟ್ಟ. ಸರಿ, ಏನೋ ಯೋಗ ಹೆಂಗಿದೆ ಆ ಸ್ವಾಮಿ ಹೇಳಿದ್ದಲ್ಲ 20 ವರ್ಷ ಆ ಕಡೆನೋ ನಾನು ಕಾಶಿಗೆ ಹೋಗ್ತೀಯ ಅಂತ. ಇದು ಸ್ವಾಮಿ ಹಿಂಗೆ ಅಂದಿದ್ದ. ಬಂದರೆ 3-5 ದಿವಸಕ್ಕೆ ಫ್ಲೈಟ್ ಟಿಕೆಟ್ ಸಿಕ್ಬಿಡ್ತು. ಕಾಶಿಗೆ ಹೋಗಿ ಬಂದೆ. ಕಾಶಿಗೆ ಹೋಗಿ ಬಂದು ಹಿಮಾಲಯ ಹೇಳಿದ್ನಲ್ಲ ಸ್ವಾಮಿ, ಆಗಿಲ್ಲ ಅಂತ ನಾನು ಅಂದ್ಕೊಂಡೆ. ತಿರ್ಗಿ 1 ವರ್ಷಕ್ಕೆ ತಿರ್ಗಿ ಹಿಮಾಲಯ ಎಲ್ಲ ತಿರ್ಕೆ ಬಂದೆ, ಅಮರನಾಥ್ ಎಲ್ಲ ತಿರ್ಕೆ ಬಂದೆ. ಬಂದಮೇಲೆ ಅವಾಗ ನನಗೊಂದು ಸ್ವಾಮಿ ಗುರುಗಳದ್ದು ಅದೇ ಒಂದು ದ್ಯಾಸ, ಬೃಂದಾವನ ಮಾಡಬೇಕು. ಆ ಕಡೆ 2 ಆದ್ವಲ್ಲ, ಇನ್ನೊಂದು ಮಾಡಬೇಕು ಅಂತ ಹಠ ಮಾಡ್ಕೊಂತ ಇದ್ದು. ಇವಾಗ ಅದನ್ನು ಯೋಗ ಕೊಟ್ಟವನ್ನೇ ಎಲ್ಲ ಮಾಡಿಸಿದ್ವಿ, ಗೊಬ್ಬರ ಎಲ್ಲ ಕಟ್ಟಿದ್ದೀವಿ. ಅದು ಮುಂದಕ್ಕೆ ಏನಾಗುತ್ತೋ ಇನ್ನೂ ಪ್ಲಾಸ್ಟಿಂಗ್ ಮಾಡ್ತಾಯಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ಮುಂದೆ ನನಗೊಂದೇ ಬರೋದು, ಇನ್ನೇನಿಲ್ಲ, ಶ್ವಾಸ ಧ್ಯಾಸ. ನಮ್ಮ ಗುರುಗಳ ಪಾದದ ಮೇಲೆ ಧ್ಯಾಸ, ನಮ್ಮ ಗುರುಗಳ ಮಂತ್ರ ಹೇಳಿದ ಶ್ವಾಸ. ಅವೆರಡಿಂದನೇ ನಾನು ಇಷ್ಟಕ್ಕೂ ಮುಂದೆ ಬಂದಿರೋದು. ಯಾವತ್ತೂ ನಮ್ಮ ಗುರುಗಳದ್ದೇ ನನಗೆ ನಾಮ ಕೊಟ್ಟಿರೋದು ಸುಬ್ರಹ್ಮಣ್ಯನ ಸ್ವಾಮಿಯವರು. ನಾನು ಧ್ಯಾನಕ್ಕೆ ಪ್ರಾರಂಭ ಮಾಡಿರೋದು ವೆಂಕಟೇಶ್ವರ ಸ್ವಾಮಿಯವರು. ಇವರಿಂದ ನಾನು ಮುಂದೆ ಬಂದೆ. ಇಷ್ಟು ನಡೆದಿದೆ ಸರ್. ಮನೆ ಕಿತ್ತಬೇಕಾದ್ರೆ, ನಮ್ಮ ಮನೆ ಬೇರೆ ಮನೆ ಕಟ್ಟಬೇಕಾದ್ರೆ, ಮನೆ ಕಿತ್ತಬೇಕಾದ್ರೆ ಸ್ವಾಮಿ ಹತ್ರ ಇಟ್ಟು ಬಂದಿದ್ದೆ. ಇನ್ನು ನಮ್ಗೆ ಉದ್ದೇಶ ಆಗಿರಲಿಲ್ಲ. ಸ್ವಾಮಿ ವ್ಯವಹಾರದಿಂದ ಇತ್ತು ಅಲ್ಲಿ. ಸ್ವಾಮಿ ಹತ್ರ ಇದ್ದೆ. ಸ್ವಾಮಿ ಕಣ್ಮುಚ್ಕೊಂಡು ಕೂತಿದ್ನಲ್ಲ ಗುರು ಪೂಜೆಗೆ, ಕುಂತಿದ್ದ. ಸ್ವಾಮಿ ಸತ್ತೋಗ್ಬಿಟ್ಟಿದ್ದಾನೆ ಅಂದ್ಕೊಂಡೆ ನಾನು, ಹತ್ಬಿಟ್ಟೆ ನಾನು. ಯಾರಿಗೆ ಗೊತ್ತಿಲ್ಲ, ಸ್ವಾಮಿಗೆ ಒಬ್ಬನಿಗೆ ಎಲ್ಲ ಗೊತ್ತಿದ್ದು. ನಾನು ಕೊಟ್ಟಿದ್ದೆ, ಅವ್ರ ಮನೆಗೆ ಕೂಡ ಗೊತ್ತಿಲ್ಲ ಹೆಂಗೆ ಅಂತ ನಾನು ಹತ್ಬಿಟ್ಟೆ. ಸ್ವಾಮಿ ಪೂಜೆ ಮೇಲೆ ಎದ್ದು ಬಂದ ಮೇಲೆ ಕುಂಡಿಸ್ಕೊಂಡ್ರು ನನ್ನ. ಆ ಬೀರ್ನಾಗ ಇಟ್ಟಿದ್ನಲ್ಲ ಬಂಗಾರ ಎಲ್ಲ ತೋರಿಸ್ತೆ ನನಗೆ. ಎಲ್ಲ ಇದೆ, ನಾನು ಸತ್ತಿಲ್ಲ, ನಿನ್ನ ಮನ್ಸಿಗೆ ಸತ್ತಿದ್ದೀನಿ ನಾನು ಅಷ್ಟೇ, ನಿನ್ನೆ ನಾನು ಸತ್ತಿಲ್ಲ ಅಂತ ಎಲ್ಲ ಹೇಳ್ದ. ಅದಕ್ಕೆ ನನಗೊಂದು ಮಾತು ಹೇಳ್ದ, ನೀನು ಬದುಕಿದಾಗ ಸಾಯ್ಬೇಕು, ಸತ್ತ ಮೇಲೆ ಬದುಕಬೇಕು ನೀನು ಅಂತ ಹೇಳಿದ್ದ. ಇವಾಗ ನನ್ನ ಸತ್ತಿದ್ದೀನಿ ಅಂತ ಬದುಕಿದಾಗ ನೀನು ಹೆಂಗೆ ಹತ್ತಿದೆಯೋ, ನೀನು ಈ ಪ್ರಪಂಚದಲ್ಲಿ ಇದ್ದಾಗ ಸಾಯ್ಬೇಕು, ಆಮೇಲೆ ಬದುಕಬೇಕು ನೀನು, ಸತ್ತು ಬದುಕಿರ್ಬೇಕು ನೀನು ಅಂತ ನನಗೊಂದು ಆಶೀರ್ವಾದ ಮಾಡಿದ್ದು. ಆವಾಗ ಬಂಗಾರ ಎಲ್ಲ ಅಲ್ಲೇ ಇತ್ತು. ಸ್ವಾಮಿ ಹತ್ರ ನಾನು ಸಾಲ ಮಾಡಿದ್ದೆ ಮನೆ ಕಟ್ಟಬೇಕಾದ್ರೆ. ನಾನೇನು ಮಾಡಿಬಿಟ್ಟೆ, ಸತ್ತು ಅಂತ ಹೇಳಿದ್ನಲ್ಲ, ಸತ್ತು ಬದುಕಬೇಕಂದಿದ್ನಲ್ಲ. ಹೋಗ್ಲಿ ಬಿಡು, ಸ್ವಾಮಿ ಕೊಟ್ಟಿದ್ದೀನಿ ಅಂದು ತರಬಾರ್ದು ಅಂತ ಎಲ್ಲ ಸ್ವಾಮಿಗೆ ಕೊಟ್ಟು ನಮಸ್ಕಾರ ಮಾಡೋದು ಬಂದೆ. ನೀನು ಧನ್ಯನಾದ ಹೋಗು ಅಂದ. ಅವತ್ತು ಬಂಗಾರ ತರಲಿಲ್ಲ ನಮ್ಮ ಮನೆಗೆ ಒಂದು ಕಾಟ ಇತ್ತು. ಬಂಗಾರ ಹೋಯ್ತು, ಎದ್ಲಾಗ ಹೋಯ್ತು, ಅವ್ರು ತವ್ರ ಮನೆಯವ್ರು ಕೊಟ್ಟಿದ್ರು ನಮ್ಮ ಮನೆಗೆ. ಹೆಂಗೆ ಹೋಯ್ತು ಅಂತ ಕೇಳಿದ್ರೆ ನನಗೆ ಹೇಳಕ್ಕೆ ಸಾಧ್ಯ ಆಗಿಲ್ಲ. ಸ್ವಾಮಿ ಕೊಟ್ಟಿದ್ದೀನಿ ಅಂತ ಹೇಳಿ, ಸ್ವಾಮಿ ಮೇಲೆ ಹೇಳ್ಬಿಟ್ಟು ಇವ್ರು ಸುಮ್ಮನೆ ಸ್ವಾಮಿನ ಹಿಂಸೆ ಇಡ್ತಾರೆ ಅಂತ ಹೇಳಿಲ್ಲ. ಒಂದು 3 ಬೆಳಿಗ್ಗೆ ಎಷ್ಟು ಸಾಲ ಇತ್ತು, 3 ಲಕ್ಷ 4 ಲಕ್ಷ ಸಾಲ ಮಾಡಿದ್ದೆ. ಅಷ್ಟನ್ನು ತೀರಿಸಿ ನಮ್ಮ ಗುರು ಆಶೀರ್ವಾದ ಯಾವಾಗಾಯ್ತು, ಆ 3-4 ಲಕ್ಷ ಸಾಲನೂ ಹೋಗಿ 30 ತೊಲ ಬಂಗಾರವನ್ನು ತಂದೆ ದಂಡಿಗೆ ಬೇಕಾದಷ್ಟು ಮಾಡ್ಕೊಂಡೆ ನಾನು. ಅದು ನಮ್ಮ ಗುರು ಆಶೀರ್ವಾದ. ಅದು ಅಷ್ಟು ಕೊಟ್ಟ, ನನ್ನ ಗುರು ಆಶೀರ್ವಾದದಿಂದ ಕೊಟ್ಟ ನನಗೆ. ಇನ್ನೇನು ನೀನು ಸತ್ತು ಬದುಕಬೇಕಂತ ಆಶೀರ್ವಾದ ಮಾಡಿದ್ನಲ್ಲ, ಎಲ್ಲ ಹೋಗಿದ್ದೆಲ್ಲ ಬದುಕ್ತು. ಅದಕ್ಕೆ ಇವತ್ತು ನನಗೇನು ನಾನು ಆಡೋ ಉಸಿರ ಹೊರತು, ನಾನು ತಿನ್ನೋ ಅನ್ನ ಹೊರತು, ನಾನು ಕಟ್ಟೆ ಬಟ್ಟೆ ಹೊರತು, ನಾನು ಮಾತಾಡುವ ವಾಕ್ ಅವ್ರದ್ದು ಇನ್ನೊಂದಿಲ್ಲ. ಇಷ್ಟು ಮಾಡಿದಂತ ನಮ್ಮ ಗುರುಗಳ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಮಾಡ್ತಾಯಿದ್ದೆ.
ನಾಗರೆಡ್ಡಿ ತಾತಂದು ಮೊದಲಿದ್ದ ನಾಗರೆಡ್ಡಿ ತಾತಂದು ಮೊದಲು ನಮ್ಮೂರಾಗೇನ ನಮ್ಮ ಮನೆ ಹಿಂದ್ಗಡೆ ಬಾವಿ ಇತ್ತು. ಆ ಬಾವಿ ಮಗ್ಲಿಗೆ ಒಂದು ಬೇಸ್ಮೆಂಟ್ ಹಾಕಿದ್ರಂತೆ ತಾತವ್ರು ಇಲ್ಲೇ ಇರ್ಬೇಕಂತ ನಮ್ಮ ಅಪ್ಪರ ಕಾಲದಾಗೆ. ಅದು ಅವ್ರಿಗೆ ಏನಾಯ್ತು ಅಲ್ಲಿ ಬಿಟ್ಟು ಕಾಮಸಂದ್ರಕ್ಕೆ ಹೋಗೋವ್ರೆ. ಅದು ನಮ್ಮ ಅಪ್ಪ ಹೇಳೋಣ ಯಾವಾಗ್ಲೂ, ಹಿಂಗೆ ತಾತ ಇಲ್ಲೇ ನಮ್ಮ ಮನೆ ಮುಂದೆ ನಮ್ಮ ಮಗ್ಲಾಗೆ ಹಿಂದೆ ನಮ್ಮ ಮನೆ ಹಿಂದ್ಗಡೆನೇ ಬಾವಿ ಇತ್ತು, ಅಲ್ಲೇ ಬೇಸ್ಮೆಂಟ್ ಹಾಕಿ ಮನೆ ಕಟ್ಬೇಕಂತ ಮಾಡಿದ್ರಂತೆ. ಸ್ವಾಮಿ ಹೇಳೋನು, ನಮ್ಮ ಅಪ್ಪ ಹೇಳೋನು, ಸ್ವಾಮಿ ಪವಾಡ ಪುರುಷ ಹಂಗೆ ಅಂತ ಹೇಳೋನು. ನನ್ನ ಬುದ್ಧಿ ಬಂದಾಗಲಿದ್ದ ದಾರಿಕೊಂಡು ಹೋದಾಗಲ್ಲ ಆ ಕಾಮಸಂದ್ರದವ್ರು ನಮ್ಮ ಕೂಲಿ ಬರೋರು ಲೇಬರ್ಸ್ ಎಲ್ಲ ಅವರು ಹೋದಾಗ ನಾನು ವಿಚಾರ ಮಾಡ್ಕೊಂತಿದ್ದೆ. ಅವ್ರು ಹೇಳೋರು ತಾತ ಭಾಳ ಭಕ್ತಿವಂತ ಅಂತ ಹೇಳೋರು. ನಾನು ಯಾವಾಗನ ಹೋಗ್ಲಿ ಮಠಕ್ಕೆ ಹೋಗಿ ಆಶ್ರಮಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋನು. ಇವಾಗ ಕೂಡ ಮೊನ್ನೆ ಸ್ವಾಮಿ ವಿಗ್ರಹ ಮಾಡಿಸಿದ್ರು ಅಂದ್ರೆ ಎಲ್ಲರಿಗೂ ನಾವು ಒಪ್ಪಿದ್ವಿ. ಅಲ್ಲಿಗೆ ನನಗೆ ಮೊನ್ನೆ ಯಾಕೋ ಮನ್ಸಿಗೆ ಬಂದತ್ತು, ತಾತ ತೇರು ಕಟ್ಸೋಣ, ತಾತಂದೊಂದು ತೇರು ಮಾಡೋಣಪ್ಪ. ಮೊದಲು ನಾನೇ ಕೊಡ್ತೀನಿ, ಮರ ಕೊಡ್ತೀನಿ, ಕಾಸು ಕೊಡ್ತೀನಿ, ಗೋಪುರ ಕಣಸ ಕೊಡ್ತೀನಿ, ಪ್ರಯತ್ನ ಮಾಡಿ ಅಂತ ಎಲ್ಲರಿಗೂ ಹೇಳಿದ್ವಿ. ಅದು ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಇಷ್ಟು ನಡೆದಿದೆ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.